ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಮೈಸೂರಿನಲ್ಲಿ ಪ್ರತಿಭಟನೆಯ ವೇಳೆ ರೈತ ಕುಸಿದು ಬಿದ್ದಿರುವ ಘಟನೆ ನಡೆದಿದ್ದು, ಈಗಾಗಲೇ ಪೊಲೀಸರು ವಶಕ್ಕೆ ಪಡೆಯುವ ವೇಳೆ ರೈತ ಅಸ್ವಸ್ಥಗೊಂಡಿದ್ದಾರೆ. ಕುತ್ತಿಗೆಗೆ ಶಾಲು ಬಿಗಿದುಕೊಂಡು ರೈತ ಈಗ ಅಸ್ವಸ್ಥರಾಗಿದ್ದಾರೆ. ಮೈಸೂರಲ್ಲಿ ರಾಜ್ಯ ಹೆದ್ದಾರಿಯನ್ನ ತಡೆಯುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರೈತರನ್ನ ವಶಕ್ಕೆ ಪಡೆಯುವ ಪ್ರಯತ್ನ ಒಂದ್ ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ರೈತ ಅಸ್ವಸ್ಥಗೊಂಡಿರುವ ಘಟನೆ ಕೂಡ ಅಲ್ಲಿ ನಡೆದಿದೆ. ಕುತ್ತಿಗೆಗೆ ಶಾಲು ಬಿಗಿದುಕೊಂಡಂತಹ ಪರಿಣಾಮವಾಗಿ ರೈತ ಅಸ್ವಸ್ಥಗೊಂಡಿದ್ದಾರೆ. ಮೈಸೂರಿನ ಎಪಿಎಂಸಿ ರಿಂಗ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ಪೊಲೀಸರ ವಾಹನದಲ್ಲೇ ಈಗ ರೈತರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನಂಜನಗೂಡಿನ ನಂಜುಂಡಸ್ವಾಮಿ ಕುಸಿದು ಬಿದ್ದಂತಹ ರೈತರಾಗಿದ್ದಾರೆ. ಕುತ್ತಿಗೆಗೆ ಶಾಲನ್ನ ಬಿಗಿದುಕೊಂಡ ಪರಿಣಾಮ ರೈತ ಅಸ್ವಸ್ಥಗೊಂಡಿದ್ದು ಅವರನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರತಿಭಟನೆಯ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ, ಪ್ರತಿಭಟನೆ ಯಾವ ರೀತಿ ಕಾವು ಪಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿಯಾಗಿದೆ. ಒಂದ್ ಕಡೆ ಈ ಒಂದು ಕೃಷಿ ಕಾನೂನೇ ನಮಗೆ ಮರಣ ಶಾಸನವಾಗಿ ಮಾರ್ಪಾಡಾಗಿದೆ ಅಂತ ಹೇಳಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಈಗ ರೈತರು ತಾವೇ ಕುತ್ತಿಗೆಗೆ ಶಾಲು ಬಿಗಿದು ಒಬ್ಬ ರೈತ ಅಸ್ವಸ್ಥಗೊಂಡಿರುವ ಘಟನೆ ಕೂಡ ನಡೆದಿದೆ. ಅವರನ್ನ ಆಸ್ಪತ್ರೆಗೆ ಈಗ ರೈತರ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆಯ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮೈಸೂರಲ್ಲಿ ಪ್ರತಿಭಟನೆಯ ವೇಳೆ ನಡೆದಿರುವಂತಹ ಈ ಒಂದು ಘಟನೆ ಇದು. ಈಗಾಗಲೇ ಪೊಲೀಸರು ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಅಂದ್ರೆ ಪೊಲೀಸರು ಏನಾದ್ರೂ ಅವರನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ರ, ಆಗ ಈ ರೀತಿಯಾಗಿ ಮಾಡ್ಕೊಂಡ್ರು ಅವರು? ಹೇಗಿದೆ ಅವರೀಗ ಸ್ಥಿತಿ? ನಮಿತಾ, ಅವರ ಸ್ಥಿತಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ವೈದ್ಯರು ತಿಳಿಸಿದ್ರೆ. ಪೊಲೀಸರು ಅವರನ್ನ ತಡೆದ್ರು. ಯಾಕಂದ್ರೆ ಪ್ರತಿಭಟನಾ ನಿರತರು ರಸ್ತೆಯಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸ್ತೀನಿ ಅಂತ ಹೇಳಿದಾಗ, ನಿಮಗೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ, ಆ ಸಮಯ ಮೀರಿದೆ, ನೀವೆಲ್ಲರೂ ಜಾಗವನ್ನ ಖಾಲಿ ಮಾಡ್ಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರು ಕತ್ತಂದಗೆ ಶಾಲ್ವನ್ನ ಬಿಗಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ತೀವ್ರವಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಂತ ಸಂದರ್ಭದಲ್ಲಿ ದಿಢೀರನ್ನೇ ಕುಸಿದು ಬಿದ್ದು ಅವರು ಅಸ್ವಸ್ಥರಾದ್ರು. ತಕ್ಷಣ ಅವರನ್ನ ಪೊಲೀಸರ ವಾಹನದಲ್ಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ. ತಕ್ಷಣ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತು ಮೈಸೂರಿನ ಎರಡೂ ಕಡೆ ನಡೀತಾ ಇದ್ದಂತಹ ಪ್ರತಿಭಟನೆಗಳು ಸಹ ಇದೀಗ ಮುಕ್ತಾಯವಾಗಿದೆ. ನವಿತಾ, ಓಕೆ, ಅಂದ್ರೆ ಯಾವ ರೀತಿಯಾದಂತಹ ಒಂದು ಪ್ರತಿಭಟನೆಯ ಕಾವಲ್ಲಿ ಇತ್ತು? ಯಾಕಂದ್ರೆ ಎಲ್ಲಾ ಕಡೆಗಳಲ್ಲೂ ಆಲ್ಮೋಸ್ಟ್ ಹೆದ್ದಾರಿ ತಡೆಯುವಂತಹ ಸಂದರ್ಭದಲ್ಲಿ ವಶಕ್ಕೆ ಪಡಿತಾ ಇದ್ರು. ಅಲ್ಲಿ ಹೇಗಿತ್ತು ಪುಟ್ಟಪ್ಪ? ಖಂಡಿತವಾಗಿಯೂ ನವಿತಾ, ಮೈಸೂರಿನಲ್ಲೂ ಸಹ ಹೆದ್ದಾರಿ ತಡೆಯ ಪ್ರತಿಭಟನೆ ಎರಡೂ ಕಡೆ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮೈಸೂರು ಊಟಿ ರಾಜ್ಯ ಹೆದ್ದಾರಿ ಎರಡೂ ಕಡೆ ಪ್ರತಿಭಟನೆ ನಡೆಸಲಾಗಿತ್ತು. ಎರಡೂ ಕಡೆ ಸುಮಾರು 1 ಗಂಟೆಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದಂತ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ಬಡಗಲ್ಪುರ ನಾಗೇಂದ್ರ ಅವರನ್ನು ಸೇರಿದಂತೆ ಅನೇಕ ಜನರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಪ್ರತಿಭಟನೆಯ ಕಾವನ್ನ ಇಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಯಾವಾಗ ರೈತ ಮುಖಂಡರ ಬಂಧನವಾಯಿತು, ಆ ಸಂದರ್ಭದಲ್ಲಿ ಎರಡೂ ಕಡೆ ಪ್ರತಿಭಟನೆಗಳು ಮುಕ್ತಾಯವಾಗಿದೆ. ನಮಿತಾ, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗೆ. ರೈತರು ಕೃಷಿ ಕಾಯ್ದೆ ವಿರೋಧಿಸಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದು, ರಾಮನಗರ ಮಂಡ್ಯದಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಬಿಡದಿ ಜಂಕ್ಷನ್ ಬಳಿ ಫುಲ್ ಟ್ರಾಫಿಕ್ ಜಾಮೆ ಉಂಟಾಗಿತ್ತು. 12 ಗಂಟೆಯಿಂದ 3 ಗಂಟೆಯವರೆಗೂ ಕೂಡ ಹೆದ್ದಾರಿಗಳನ್ನ ಬಂದ್ ಮಾಡಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ರೈತರು ನಿರ್ಣಯವನ್ನ ಕೈಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಆದ್ರೆ ಹೆದ್ದಾರಿಯನ್ನು ತಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಿಡದಿ ಜಂಕ್ಷನ್ ಬಳಿಯೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಲ್ಬೇಕಾದಂತಹ ಸಿಚುವೇಶನ್ ಈ ಒಂದು ಪ್ರತಿಭಟನೆಯಿಂದ ನಿರ್ಮಾಣವಾಗಿತ್ತು. ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಕೂಡ ಸಿಲುಕಿತ್ತು. ಆ ನಂತರ ಆಂಬ್ಯುಲೆನ್ಸ್ಗೆ ಅಲ್ಲಿ ಜಾಗವನ್ನ, ಅಂದ್ರೆ ಅಲ್ಲಿ ವೆಹಿಕಲ್ ಹೋಗೋದಕ್ಕೆ ಅವಕಾಶವನ್ನ ಮಾಡಲಾಯಿತು. ಆಂಬ್ಯುಲೆನ್ಸ್ ಸಿಲುಕಿ ಪರದಾಟವನ್ನ ಕೂಡ ಮಾಡಬೇಕಾಯಿತು. ಬಿಡದಿ ಬಳಿಯೇ ರೂಟ್ ಅನ್ನ ಡೈವರ್ಷನ್ ಮಾಡಲಾಯಿತು. ಆ ನಂತರ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡಲಾಯಿತು. ಈಗಾಗಲೇ 3 ಗಂಟೆಗಳ ಕಾಲ
ರಾಜ್ಯ ಹೆದ್ದಾರಿಯನ್ನು ತಡೆದು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ರೈತರು ಹೊರಟಿದ್ರು. ಆದರೆ ಕೆಲವು ಕಡೆಗಳಲ್ಲಿ ಅವಕಾಶವನ್ನ ನೀಡಿರಲಿಲ್ಲ. ಒಂದಷ್ಟು ಸಮಯ ಹೋರಾಟವನ್ನ ಮಾಡಿ ಅಥವಾ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡಿ ಹೆದ್ದಾರಿ ತಡೆ ಮಾಡಿ, ಬಟ್ ಕಂಪ್ಲೀಟ್ ಆಗಿ ಹೆದ್ದಾರಿ ತಡೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅನೇಕ ಕಡೆಗಳಲ್ಲಿ ರೈತ ಮುಖಂಡರನ್ನ ರೈತರನ್ನ ವಶಕ್ಕೆ ಪಡೆದಿರುವಂತಹ ಘಟನೆ ಕೂಡ ನಡೆಯಿತು. ಮತ್ತೊಂದ್ ಕಡೆ ನೀವ್ಯಾಕೆ ರಸ್ತೆ ತಡೆ ಮಾಡಿದ್ದೀರಿ, ದಾರಿ ಕೊಡಿ, ಇಲ್ಲಾಂದ್ರೆ ನಾನು ಬೈಕ್ ಮೇಲೆ ಕುತ್ಕೋತೀನಿ. ರೈತರ ರಸ್ತೆ ತಡೆಗೆ ಬೈಕ್ ಸವಾರ ಸಿಟ್ಟಿಗೆದ್ದು ರೈತರಿಗೆ ಹೇಳಿರುವಂತಹ ಮಾತು ಇವೆಲ್ಲೋ. ನೀವ್ ಯಾಕೆ ರಸ್ತೆ ತಡೆ ಮಾಡ್ತಾ ಇದ್ದೀರಿ, ನಮ್ಗೆ ದಾರಿ ಕೊಡಿ, ಹೋಗ್ಬೇಕು ನಾವು, ಇಲ್ಲ ಅಂದ್ರೆ ನಾನು ಬೈಕ್ ಮೇಲೆ ಕುತ್ಕೋತೀನಿ ಅಂತ ಹೇಳಿ ಸಿಟ್ಟಿಗೆದ್ದಂತಹ ಬೈಕ್ ಸವಾರ ರೈತರು ಮಾಡ್ತಾ ಇದ್ದಂತಹ ರಸ್ತೆ ತಡೆ ಬಗ್ಗೆ ಮಾತನಾಡಿದ್ದು. ಅದೇನ್ ಮಾಡ್ತೀರಿ ನೀವು ಮಾಡಿ ಅಂತ ಹೇಳಿದ್ದಾರೆ ಬೈಕ್ ಸವಾರ. ಬೈಕ್ ಸವಾರನ್ಗೆ ಚಪ್ಪಾಳೆಯನ್ನ ತಟ್ಟಿದ್ದಾರೆ ಪ್ರತಿಭಟನಾಕಾರರು. ರಾಮನಗರದ ಎಪಿಎಂಸಿ ವೃತ್ತದಲ್ಲಿ ಈ ರೀತಿಯಾದಂತಹ ಒಂದು ಸ್ವಾರಸ್ಯಕರ ಘಟನೆ ನಡೆದಿದೆ. ಸೇರ್ಲಿಲ್ಲ, ನಾನು ಹೇಳ್ತಾನೆ ಹಾಗೂ ಕಾರ್ಮಿಕನಾಗಿದ್ದೀನಿ ನಾನು, ಗೊತ್ತಾಯ್ತಾ? ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೃಷಿ ಕಾಯ್ದೆ ವಿರುದ್ಧ ರೈತರು ಮತ್ತೆ ಬೀದಿಗಿಳಿದಿದ್ದಾರೆ. ಇವತ್ತು ಹೆದ್ದಾರಿ ಬಂದ್ ನಡೆಸಿ ಕಾಯ್ದೆ ವಾಪಸ್ ಪಡೆಯುವಂತೆ ಪಟ್ಟು ಹಿಡಿದ್ರು. ರಾಜ್ಯ ಹೆದ್ದಾರಿಯನ್ನ ತಡೆದ್ರು. ಬೆಂಗಳೂರಿನ ಯಲಹಂಕ ಸರ್ಕಲ್ ಅಲ್ಲಿ ರೈತ ಹೋರಾಟಗಾರ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಮಾನವ ಸರಪಳಿ ರಚಿಸಿ ಹೋರಾಟ ಮಾಡಲಾಯಿತು. ಈ ವೇಳೆ ಮನವೊಲಿಸಲು ಬಂದ ಪೊಲೀಸರು ಹಾಗೂ ರೈತರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಂತೆ ಕುರುಬೂರು ಸೇರಿದಂತೆ ಹಲವು ರೈತ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇನ್ನು ಮತ್ತೊಂದು ಕಡೆ ಮೈಸೂರು ಬ್ಯಾಂಕ್ ಸರ್ಕಲ್ನ ನಡು ರಸ್ತೆಯಲ್ಲಿ ಕುಳಿತಂತಹ ವಾಟಾಳ್ ನಾಗರಾಜ್ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದ್ರು. ಪಿಕಾಸಿ ಮೂಲಕ ರಸ್ತೆಯನ್ನ ಅಗೆದು ಪ್ರತಿಭಟನೆಯನ್ನ ಮಾಡಿದ್ರು. ವಾಟಾಳ್ ನಾಗರಾಜ್ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಕಡೆ ದೇವನಹಳ್ಳಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಯಿತು. ಆ ಒಂದು ರಾಜ್ಯ ಹೆದ್ದಾರಿಯಲ್ಲಿ ತಡೆದು ಪ್ರತಿಭಟನೆ ಮಾಡುವಂತಹ ಪ್ರಯತ್ನದಲ್ಲಿ ಆ ಸಂದರ್ಭದಲ್ಲೂ ಪೊಲೀಸರು ರೈತರನ್ನ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿರುವಂತಹ ಘಟನೆಗಳು ಕೂಡ ನಡೆಯಿತು. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಪಾಟೀಲ್ ರಾಜೀನಾಮೆ, ಬಿಜೆಪಿ ಸರ್ಕಾರಕ್ಕೆ, ಯಡಿಯೂರಪ್ಪ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ಸರ್ಕಾರಕ್ಕೆ. ಬೆಳಗಾವಿಯ ಹಿರೇಬಾಗೇವಾಡಿಯಲ್ಲಿ ಹೆದ್ದಾರಿ ತಡೆದು ಅನ್ನದಾತರು ಪ್ರತಿಭಟನೆಯನ್ನ ನಡೆಸಿದ್ರು. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾಮಫಲಕವನ್ನ ಹಾಕಿಕೊಂಡು ಧರಣಿ ಮಾಡಿದ್ರು. ರೈತ ಸಿದ್ದಗೌಡ ಮೊದಗಿ, ಜಯಶ್ರೀ ಗುರಣ್ಣ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ರಸ್ತೆಯಲ್ಲೇ ಬಿದ್ದು ರೈತ ಮಹಿಳೆಯರು ಹೊರಳಾಡಿದ್ರು. ಚಾಮರಾಜನಗರದಲ್ಲಿ ರೈತರು ಉರುಳು ಸೇವೆ ಮಾಡುವುದರ ಮೂಲಕ ಪ್ರತಿಭಟನೆ ಮಾಡಿದ್ರು. ತುಮಕೂರಲ್ಲಿ ರಸ್ತೆ ತಡೆ ಮಾಡೋದಕ್ಕೆ ಮುಂದಾದ ರೈತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯ ಹೋರಾಟ ಆಯಿತು, ರಾಜ್ಯ ಹೆದ್ದಾರಿಯನ್ನ ನಡೆಸಲಾಯಿತು ಅನ್ನುವಂತಹ ದೃಶ್ಯವನ್ನ ನೀವು ಮುಂದಿಟ್ಟಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಅದರಲ್ಲೂ ಕೂಡ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡಲಾಯಿತು. ಬೆಳಗಾವಿಯಲ್ಲಿ ನೀವು ಗಮನಿಸಬಹುದು, ರೈತರು ಅದರಲ್ಲೂ ಕೂಡ ಕಲ್ಲನ್ನ ತಮ್ಮ ತಲೆ ಮೇಲೆ ಇಟ್ಟು ನಮಗೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ ಅಂತ ಹೇಳಿ ಆ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡಿದ್ರು.
ಚಾಮರಾಜನಗರದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಅದರಲ್ಲೂ ಕೂಡ ರಸ್ತೆಯಲ್ಲೇ ಉರುಳು ಸೇವೆ ಮಾಡುವುದರ ಮೂಲಕ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಅಲ್ಲಿ ಹೋರಾಟವನ್ನ ಮಾಡಲಾಯಿತು. ರಾಜ್ಯ ಹೆದ್ದಾರಿಯನ್ನ ತಡೆಯುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡಲಾಯಿತು. ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ನಾಮಫಲಕವನ್ನು ಕೂಡ ಅನೇಕ ಕಡೆಗಳಲ್ಲಿ ಇಟ್ಕೊಳ್ಳಲಾಗಿತ್ತು. ಹಾಗೆಯೇ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯಿರಿ ಅಂತ ಹೇಳಿ ಘೋಷಣೆಗಳನ್ನ ಕೂಗಲಾಯಿತು. ನೀವು ನೋಡ್ತಾ ಇರೋದು ಚಾಮರಾಜನಗರದಲ್ಲಿ ರಸ್ತೆಯಲ್ಲೇ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ರಸ್ತೆಯಲ್ಲೇ ಹೊರಳಾಡಿ ಅದರಲ್ಲೂ ಕೂಡ ಉರುಳು ಸೇವೆ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ರು. ತುಮಕೂರಲ್ಲೂ ಕೂಡ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಯಾರ್ಯಾರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು, ರಸ್ತೆಯನ್ನ ತಡೆದ್ರು, ರಾಜ್ಯ ಹೆದ್ದಾರಿಯನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು, ಅವರೆಲ್ಲರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಯಾಕಂದ್ರೆ ಯಾರಿಗೂ ಕೂಡ ಪ್ರಾಬ್ಲಮ್ ಮಾಡ್ಕೊಡ್ಬಾರ್ದು, ಸುಗಮ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಸಾರ್ವಜನಿಕರಿಗೆ ಅನೇಕರಿಗೆ ಪ್ರಾಬ್ಲಮ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನ ಕೂಡ ಆಯ್ತು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ರಾಜ್ಯ ರಸ್ತೆ ತಡೆಯನ್ನ ಮಾಡಿರೋದ್ರಿಂದ ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಎಲ್ಲಾ ಕಡೆ ಖಾಕಿ ಭದ್ರತೆಯನ್ನ ಒದಗಿಸಲಾಗಿತ್ತು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಇವತ್ತು ರಸ್ತೆ ತಡೆಯನ್ನ ಮಾಡಲಾಯಿತು, ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಲಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಮಂಡ್ಯ, ಮೈಸೂರು ಹಾಗೂ ರಾಮನಗರದಲ್ಲಿ ರಸ್ತೆ ಮಧ್ಯೆಯೇ ಅಡುಗೆ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ನೀವು ನೋಡ್ತಾ ಇರುವಂತಹ ದೃಶ್ಯ ಮಂಡ್ಯ ಆಗಿರಬಹುದು ಅಥವಾ ಮೈಸೂರು ಆಗಿರಬಹುದು, ರಾಮನಗರದಲ್ಲಿ ರಸ್ತೆ ಮಧ್ಯೆನೆ ಅಡುಗೆಯನ್ನ ಮಾಡಿ ರಸ್ತೆಯಲ್ಲಿ ಯಾರೂ ಓಡಾಡಬಾರ್ದು, ವಾಹನ ಸಂಚಾರಗಳು ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಅಡುಗೆಯನ್ನ ತಯಾರಿಸಿ ರಸ್ತೆ ತಡೆಯನ್ನ ಮಾಡಲಾಯಿತು, ಪ್ರತಿಭಟನೆಯನ್ನ ಮಾಡಲಾಯಿತು. ನಾವು ಅಡುಗೆ ಮಾಡಲ್ಲ, ನೀವೇ ಊಟ ರೈತರ ಹೋರಾಟ ಹಿನ್ನೆಲೆಯಲ್ಲಿ ಹೆದ್ದಾರಿ ತಡೆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಬೀಳಗಿಯಲ್ಲಿ ಹೆದ್ದಾರಿ ತಡೆಗೆ ರೈತರ ಮಕ್ಕಳು ಸಾಥ್ ನೀಡಿದ್ರು. ಹೆದ್ದಾರಿ ಮೇಲೆ ರೈತರ ಮಕ್ಕಳು ಊಟ ಮಾಡಿದ್ರು. ಹಾವೇರಿಯ ಮಾಕನೂರು ಕ್ರಾಸ್ ಬಳಿ ಹೆದ್ದಾರಿಯನ್ನ ತಡೆದು ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಹೆದ್ದಾರಿ ತಡೆದು ಭಜನೆ ಮಾಡುತ್ತಾ ಹೋಮ ಮಾಡೋದಕ್ಕೆ ಮುಂದಾದ್ರು ಹಾವೇರಿಯಲ್ಲಿ. ಇನ್ನು ಚಿತ್ರದುರ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ರಸ್ತೆ ತಡೆದು ರೈತರು ಧರಣಿ ಮಾಡಿದ್ರು. ಲಾರಿಗೆ ಅಡ್ಡ ಮಲಗಿ ವಾಹನಗಳನ್ನ ತಡೆದು ಧರಣಿಯನ್ನ ಮಾಡಲಾಯಿತು. ಯಾವತ್ತು ನನ್ನ ರೈತ ಬಾಂಧವರೇ, ಇನ್ನು ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ನೋಡಿ. ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾತುಕತೆಗೆ ಮಾಡಿದೆ. ಇವತ್ತು ಮತ್ತೆ ಪ್ರಧಾನಮಂತ್ರಿಗಳು ಕರೆದಿದ್ದಾರೆ. ನಿನ್ನೆಯೂ ರೈತರ ಜೊತೆ ಮಾತುಕತೆಗೆ ಕೃಷಿ ಸಚಿವರು ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದರ ಮೇಲೆ ಇವತ್ತು ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳುವಂಥದ್ದು ಇದೊಂದು ರೀತಿ ರಾಜಕೀಯ ಹೋರಾಟ ಆಗಿದೆ. ಇದರಲ್ಲಿ ಬೇರೆ ಬೇರೆ ಎಡಪಕ್ಷಗಳು, ಕಾಂಗ್ರೆಸ್, ವಿರೋಧ ಪಕ್ಷಗಳೆಲ್ಲ ಸೇರ್ಕೊಂಡು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂಧಾನಕ್ಕೆ ಕರೆದಾಗ ಬಂದು ಸಂಧಾನ ಮಾತುಕತೆಗಳು ಮಾಡುವಂಥದ್ದು ಒಂದು ಕ್ರಮ. ಅದನ್ನು ಮೀರಿ ಇವತ್ತು ರೈತರ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ಇವತ್ತು ರೈತ ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾದಂಥ ಬೆಲೆ ಸಿಗ್ತಿಲ್ಲ, ಸುಧಾರಣೆಗಳು ಕಾಣ್ತಿಲ್ಲ. ಬೆಳೆನೋ ಬೆಳೀತಾ ಇದ್ದಾರೆ, ಸರ್ಪ್ಲಸ್ ಪ್ರೊಡಕ್ಷನ್ ಆಗ್ತಿದೆ, ಬೆಳೀತಾ ಇದ್ದಾರೆ. ಬೆಲೆ ಸಿಗಬೇಕಲ್ವಾ? ಈ ಬೆಲೆ ಸಿಗಲಿಕ್ಕೆ ಉತ್ತಮವಾದಂಥ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಬೇಕು, ಹೊಸತನ ತರಬೇಕು. ಏನು ಬದಲಾಗ್ತಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಆವಿಷ್ಕಾರಗಳು, ತಂತ್ರಜ್ಞಾನಗಳು, ಉತ್ತಮ ರೀತಿ ನೀತಿನಲ್ಲಿ ಏನು ಮಾರ್ಕೆಟ್ ಡೈನಾಮಿಕ್ಸ್ ಅಂತ ಏನು ಮಾತಾಡ್ತಿದ್ದೀವಿ, ಈ ಮಾರ್ಕೆಟ್ ಡೈನಾಮಿಕ್ಸ್ ಆಧಾರಿತವಾಗಿ ಹೊಸ ಅವಕಾಶಗಳನ್ನ ಕೊಡಬೇಕು ಮತ್ತು ರೈತರಿಗೆ ಉತ್ತಮವಾದಂಥ ಪರಿಹಾರ ಸಿಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತೇನು APMC ಮಾರ್ಕೆಟಿನ ಜೊತೆಯಲ್ಲೇ ಏನು ಅವನ ಮನೆಯಿಂದ, ಒಂದು ಹೊಲದಿಂದ ಅಥವಾ ಗದ್ದೆಗಳಿಂದ, ಅವನ ಮನೆ ಬಾಗಿಲಿಂದನೇ ವ್ಯಾಪಾರ ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತು ವ್ಯವಸಾಯದಲ್ಲೂ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮತ್ತು ಒಂದು ಬೆಳೆದಂಥ ಬೆಳೆಗಳಿಗೆ ಪ್ರೊಸೆಸಿಂಗ್ ತರಲಿಕ್ಕೆ ಡೈರೆಕ್ಟಾಗಿ ಸೆಲ್ಲರಿಂದ ಬೈಯರಿಗೆ ವರ್ಗಾಯಿಸುವಂಥದ್ದು.
ಇವತ್ತು ಈ ದೇಶದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ರೈತನಿಗೆ ಸ್ವಾತಂತ್ರ್ಯ ಬರಲಿಲ್ಲ. ಅವನು ಬೆಳೆಸಿದಂಥ ಉತ್ಪನ್ನವನ್ನು ಬೇಕಾದವನಿಗೆ ಮಾರಾಟ ಮಾಡಲಿಕ್ಕೆ ಅವನಿಗೆ ಹಕ್ಕಿರಲಿಲ್ಲ. ಇವತ್ತು ನಾವು ಆ ಹಕ್ಕನ್ನು ಕೊಡ್ತಾ ಇದ್ದೀವಿ. ಬಂಡವಾಳಶಾಹಿಗಳು ಅವರಿಂದ ಹೆಚ್ಚು ಇವತ್ತು ದುಡ್ಡು ಬೇರೆ ಕಡೆ ಸಿಗ್ತದೆ, ನಮಗೆ ಬೆಲೆ ಸಿಗ್ತದೆ ಅಂತ ಹೇಳಿದರೆ ನಾವು ಹೊರಗಡೆ ಕೊಡಲಿಕ್ಕೆ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಅಲ್ಲ. ಎರಡನೇದಾಗಿ ಭಾರಿ ಪ್ರಾಮುಖ್ಯ ಏನು ಅಂತ ಹೇಳಿದರೆ, ಬನ್ನಿ ಮಾತುಕತೆ ಮಾಡೋಣ, ಇದರಲ್ಲಿ ಯಾವುದೇ ತಿದ್ದುಪಡಿಗಳು ಅಥವಾ ವ್ಯತ್ಯಾಸಗಳು ಮಾಡೋದಾದರೆ ನಾವು ತಯಾರಿದ್ದೇವೆ ಅಂತ ಹೇಳುವಂಥದ್ದನ್ನು ಓಪನ್ ಆಗಿ ನಾವು ಹೇಳ್ತಾನೇ ಇದ್ದೇವೆ. ಅವರದ್ದು ಒಂದೇ ಹಠ, ಇದನ್ನು ಮೂರನ್ನು ತೆಗೆದು ಬಿಸಾಕಿ ಕಾನೂನುಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಎಲ್ಲವನ್ನು ವಿಶ್ಲೇಷಣೆ ಮಾಡಿರುವಂಥದ್ದನ್ನು ನಾವು ಕಾಣುತ್ತೇವೆ. ಸ್ವಾಮಿನಾಥನ್ ವರದಿ ಯಾರು ಜಾರಿ ಮಾಡಿದರು? ಸ್ವಾಮಿನಾಥನ್ ವರದಿ ಕೊಟ್ಟಿದ್ದರೆ ರೈತರ ಪರವಾಗಿ. ಅದನ್ನು ಜಾರಿ ಮಾಡಿದ್ದೇ ನಮ್ಮ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ. ಇದನ್ನೆಲ್ಲವನ್ನು ನೋಡಿಕೊಂಡು ಯಾರೋ ಕೆಲವು ಒಂದು ರೀತಿಯಲ್ಲಿ ಎಂಥ ಕೃಪಾಪೋಷಿತ ಪಟ್ಟಬದ್ಧ ಹಿತಾಸಕ್ತಿಗಳ ಕೃಪಾಪೋಷಿತವಾಗಿ ಈ ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು ಇದು ಸರಿಯಲ್ಲ ಅಂತ ನಾನು ಭಾವಿಸ್ತೇನೆ. ಉಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.